ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಕಿಚ್ಚು ದೈವವೆಂದು ಹವಿಯನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬಬ್ಬಿಟ್ಟೆಲ್ಲರ ಕರೆವರೆಯ ಕೂಡಲ ಸಂಗಮ ದೇವ ವಂದನೆಯ ಮರೆದು ನಿಂದಿಸುತ್ತಿದ್ದರಯ್ಯ. ಇದು ಬಸವಣ್ಣನವರ ಒಂದು ಚಿರಪರಿಚಿತ ವಚನ ಅಂತಲೇ ಹೇಳಬಹುದು. ವಚನ ಸುಮನ ಕ್ಯಾಸೆಟಲ್ಲಿ ಹಾಡಿದಾರಿಂದ ತೋಟಪ್ಪ ಒತ್ತಂಗಿ ಅವರು. ಆದರೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲದೊಂದು ಶಬ್ದ ಸೇರಿಸ್ಬಿಟ್ಟಿದ್ದಾರೆ. ಕೂಡಲ ಸಂಗಮ ದೇವ ವಂದನೆಯ ಮರೆದು ನಿಂದಿಸುತ್ತಿದ್ದಾರೆ, ಅಷ್ಟೇ ಸಾಕಾಗಿತ್ತು. ಕೂಡಲ ಸಂಗಮ ದೇವ ನಿಮ್ಮ ಅಂತ ಸೇರಿಸ್ಬಿಟ್ಟಿದ್ದಾರೆ. ಅದಿಲ್ಲ ಅದು ಮೂಲ ವಚನದಲ್ಲಿ, ಅದನ್ನು ಸೇರಿಸೋ ಅಗತ್ಯ ಇರಲಿಲ್ಲ. ಬಹಳ ಅದ್ಭುತವಾದ ವಚನ ಇದು. ಈ ವಚನ ಯಾಕೆ ಇವತ್ತು ನೆನಪಾಯಿತು ಅಂದರೆ, ಜಗದೀಶ್ ಅವರು ಏನು ಹಾಡಿದ್ರಲ್ಲ 40 ವಾಡದ ವೀರೇಶ್ವರ ಶರಣರ ಬಗ್ಗೆ, ಅವ್ರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಸೊಲ್ಲಾಪುರದಲ್ಲಿ ಒಬ್ಬರು ಬಹಳ ದೊಡ್ಡ ಮುಖಂಡರು ಅವ್ರ ಮನೆಯಲ್ಲಿ ಹೋಮ ಮಾಡ್ತಿರ್ತಾರೆ. ಲಿಂಗಾಯತ್ ಮುಖಂಡರು ಅವರು, ವಾರದ ಮಲ್ಲಪ್ಪನವರ ಅಥವಾ ಯಾರೋ ಇನ್ನೊಬ್ಬರ ಶರಣರು ಅವ್ರ ಮನೆಗೆ ಹೋಮ ಮಾಡಿಸ್ತಿರ್ತಾರೆ. ಇವ್ರು ಮೊದಲೇ ಹೇಳ್ತಾರೆ, ಹೋಮ ಮಾಡಿಸ್ಬೇಡಿ, ಅದು ನಮ್ಮ ಲಿಂಗಾಯತ ಧರ್ಮಕ್ಕೆ ವಿರುದ್ಧ. ಯಾಕೆ ಅಂದರೆ ಅದರಲ್ಲಿ ತುಪ್ಪ, ಅಕ್ಕಿ, ಮಂಡಕ್ಕಿ, ಇನ್ನು ಬಟ್ಟೆ ಎಲ್ಲ ಹಾಕಿ ಸುಡ್ತಾರೆ. ಸುಟ್ಟು ಧನ್ಯರಾದ್ವಿ, ದೇವ್ರಿಗೆ ಅರ್ಪಿಸಿದ್ವಿ ಅಂತ ತಿಳ್ಕೊತಾರೆ. ಅದನ್ನು ಮಾಡಿಸ್ಬೇಡಿ ಅಂತ ಹೇಳ್ತಾರೆ. ಆದರೂ ಅವ್ರು ಮಾಡಿಸ್ಬಿಡ್ತಾರೆ. ಎಷ್ಟರ ಮಟ್ಟಿಗೆ ಇವ್ರು ಗಣಾಚಾರಿ ಆಗಿರ್ತಾರೆ ಅಂತಂದರೆ, ಅವರು ಆ ಕುಂಡದೊಳಗಡೆ ಹಾರ್ಕೊಂಡು ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಆವಾಗ ಎಲ್ರಿಗೂ ಅದು ತತ್ವ ತಿಳಿಸಿ ಹೇಳಿ ಅದನ್ನು ರದ್ದುಪಡಿಸ್ತಾರೆ. ಅಂದರೆ ಕಿಚ್ಚು ದೈವವೆಂದು ಹವಿಯನಿಕ್ಕುವ ಹಾರುವನ ಮನೆಯಲ್ಲಿ, ಅಂದರೆ ಕಿಚ್ಚು ಬೆಂಕಿ ದೇವರು ಅಂತೇಳಿ, ಹವಿ ಅಂದರೆ ತುಪ್ಪ ಅಥವಾ ಹವಿಸ್ಸು ಅಂತೇಳಿ ಆಪ್ಯಾಯನ ಪದಾರ್ಥವನ್ನೆಲ್ಲ ಕೆಡಿಸ್ಬಿಡ್ತಾರೆ. ಅದ್ರಾಗೆ ಹವಿಯನಿಕ್ಕುವ ಹಾರುವನ ಮನೆಯಲ್ಲಿ, ಬ್ರಾಹ್ಮಣನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ, ಅಂದರೆ ಯಾವಾಗ ಅಗ್ನೇಯೇ ಸ್ವಾಹ ಅಗ್ನೇಯೇ ತನ್ನ ಮಮ, ಅಂದರೆ ಅಗ್ನಿಗೆ ನಾನು ಅರ್ಪಿಸ್ತಾ ಇದ್ದೀನಿ, ಸ್ವಾಹವನ್ನು ಅರ್ಪಿಸ್ತಾ ಇದ್ದೀನಿ, ಸ್ವಾಹ ಮಾಡ್ತಾ ಇದ್ದೀನಿ ಅಂತ ಹೇಳುವ ಹಾರುವನ ಮನೆಯಲ್ಲಿ, ಬ್ರಾಹ್ಮಣನ ಮನೆಯಲ್ಲಿ, ಆ ಮನೆಯಲ್ಲೇ ಕಿಚ್ಚು ಎದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲ ಕರೆಯವರಯ್ಯ. ನೀನು ಅದು ದೇವರು ಅಂತ ಅಂದರೆ, ಆ ದೇವರು ಅಂತ ದೇವ್ರಿಗೆ ಅರ್ಪಿಸಿದ್ದೆಲ್ಲ ನೇರವಾಗಿ ಅಗ್ನಿಗೆ ಅರ್ಪಿಸಿದ್ದೆಲ್ಲ ದೇವರಿಗೆ ಹೋಗುತ್ತೆ ಅಂದರೆ, ನಿನ್ನ ಮನೇಲಿ ಬೆಂಕಿ ಎತ್ಕೊಂಡ್ರೆ ಯಾಕಪ್ಪ ಬಿಡ ಸುಡ ನೀಸು, ಅದನ್ನು ಹಾಳು ಬೆಂಕಿ ಅಂತ ಕರಿತೀಯ. ಅದಕ್ಕೆ ಬಚ್ಚಲ ನೀರು, ಬೀದಿಯ ಧೂಳು, ಚರಂಡಿ ನೀರೆಲ್ಲ ತೊಗೊಂಡು ಬಂದು ಹಾಕಕ್ಕೆ ಶುರು ಮಾಡ್ತಾರೆ. ಕೂಡಲ ಸಂಗಮ ದೇವ ವಂದನೆಯ ಮರೆದು ನಿಂದಿಸುತ್ತಿದ್ದಾರಯ್ಯ. ಅಂದರೆ ವಂದಿಸೋದನ್ನು ಬಿಟ್ಟು ಯಾಕೆ ನಿಂದೆ ಮಾಡ್ತೀಯ ಅದನ್ನು? ದೇವರು ಅಂತ ಅಂದಮೇಲೆ ಎಲ್ಲ ಕಡೆ ದೇವರೇ ಆಗ್ಬೇಕಲ್ಲ. ಮನೇನ ದೇವರೇ ಕೇಳ್ತಿದ್ದಾನೆ ಅಂತ ಹೇಳಿ ಮಂತ್ರ ಹೇಳೋ ಜೋರಾಗಿಂತ ತಮಾಷೆ ಮಾಡೋದು ಬಸವಣ್ಣ. ಅಂದರೆ ಇಲ್ಲಿ ನಾವು ತಿಳ್ಕೋಬೇಕು, ಬೆಂಕಿ ದೇವರಲ್ಲ. ಆದರೆ ಆದಿ ಕಾಲದಲ್ಲಿ ಹಿಂದೆ ಯಾಕೆ ಅದನ್ನು ದೇವರಂತ ಭಾವಿಸಿದ್ರು ಅಂದರೆ, ಅವರು ಕೇವಲ ಬೆಂಕಿಯನ್ನು ಅಷ್ಟೇ ಅಗ್ನಿ ದೇವರು ಅಂತ ಕರೀಲಿಲ್ಲ. ಅವರು ಒಳಗಿರುವಂಥ ಕುಂಡಲಿನಿ ಶಕ್ತಿಯನ್ನು ಅಗ್ನಿ ಅಂತ ಭಾವಿಸ್ಕೊಂಡಿದ್ರು. ಮುಂದೆ ಅದು ಸರಿಯಾಗಿ ಅರ್ಥ ಮಾಡಿಕೊಳ್ಳಾರ್ದ ಜನ ಹೋಮದ ನೆವದಲ್ಲಿ ಹೋತವ ತಿಂಬುವ ಅನಾಮಿಕರನೇನೆಂಬೆ ಅಂತ ಹೇಳ್ತಾರೆ. ಮೊದಲು ಋಗ್ವೇದದ ಕಾಲಕ್ಕೆ ಮಾಂಸಾಹಾರ ಇರಲಿಲ್ಲ, ಪ್ರಾಣಿ ಬಲಿ ಇರಲಿಲ್ಲ ಅಂತ ಹೇಳ್ತಾರೆ. ಈ ಅಶ್ವಮೇಧ ಅಜಮೇಧ ಯಾಗಗಳು ಯಾವಾಗ ಶುರುವಾದ ಗೊತ್ತಿಲ್ಲ. ಅಶ್ವಮೇಧ ಅಂದರೆ ಕುದುರೆಯನ್ನು ಬಲಿ ಕೊಡೋದು. ಆ ಕುದುರೆ ಮಾಂಸನ ತುಪ್ಪದಲ್ಲಿ ಬೇಯಿಸ್ಬಿಟ್ಟು ಅದನ್ನೆಲ್ಲರೂ ಪ್ರಸಾದ ಅಂತ ತಗೊಳ್ಳೋದು, ಯಜ್ಞದ ಕುದುರೆ ಅಂತ ಹೇಳಿ. ಆಮೇಲೆ ಹೋತದ್ದು ಅಜಮೇಧ, ಹಾಡನ್ನು ಬಲಿ ಕೊಡೋದು, ಅದನ್ನು ಮತ್ತೆ ಪ್ರಸಾದ ಅಂತ ತಗೊಳ್ಳೋದು. ಬ್ರಾಹ್ಮಣರು ಈ ಥರ ಮಾಂಸ ತಿಂದಿದ್ದಾರೆ, ವಚನಗಳಲ್ಲಿ ಬರುತ್ತೆ. ಕೃತಾಯುಗದಲ್ಲಿ ಆನೆ ಬಲಿ ಕೊಡ್ತಿದ್ರಂತೆ, ದ್ವಾಪರಾಯುಗದಲ್ಲಿ ಹಸುವನ್ನು ಬಲಿ ಕೊಡ್ತಿದ್ರು, ಆಮೇಲೆ ಅಜ ಅಂದರೆ ಹಾಡನ್ನು ಬಲಿ ಕೊಡ್ತಿದ್ರು, ಕುದುರೆ ಬಲಿ ಕೊಡ್ತಿದ್ರು ಅಂತೆಲ್ಲ ಬರುತ್ತೆ. ಅಂದರೆ ಇಂಥವನ್ನ ದೇವರ ಹೆಸರಲ್ಲಿ ಬಲಿ ಕೊಡೋದನ್ನ ಬಸವಣ್ಣರು ಒಪ್ಪಲಿಲ್ಲ.
ಬೆಂಕಿ ದೇವರಲ್ಲ ಅಂತ ಹೇಳಿದ್ರು. ಪಂಚಭೂತಗಳು ಯಾವುದೂ ದೇವರಲ್ಲ. ಈ ಭೂಮಿ ತಾಯಿ ಅಂತ ಹೇಳೋದು, ಮತ್ತು ಭೂಮಿ ತಾಯಿ ಮೂಳೆನೇ ಮುರಿಯೋದು, ಗಣಿಗಾರಿಕೆ ಮಾಡ್ತಾ ಆಮೇಲಿಂದ ಬೇರೆ ಬೇರೆ ಉದ್ದೇಶಕ್ಕೆ ಭೂಮಿಯನ್ನು ಅತಿಯಾಗಿ ಶೋಷಣೆ ಮಾಡಿ ಭೂಮಿ ತಾಯಿಯ ಮೂಳೆ ಮುರಿದು ಯಾವ ಲೆಕ್ಕ? ತಾಯಿ ಅನ್ನೋದು ಬೇಡ, ಮೂಳೆ ಮುರಿಯೋದು ಬೇಡ. ಭೂಮಿಯನ್ನು ಭೂಮಿಯಾಗಿ, ನೀರನ್ನು ನೀರಾಗಿ, ನೀರನ್ನು ದೇವರು ಅಂತ ಹೇಳಿದ್ರು. ಗಂಗಾ ನದಿನ ಏನು ಪೂಜೆ ಮಾಡ್ತಾರೆ ನೋಡು. ಗಂಗಾರತಿ ಮಾಡ್ತಾರೆ, ಅಲ್ಲಿ ಹರಿದ್ವಾರದಲ್ಲೂ ಮಾಡ್ತಾರೆ, ಋಷಿಕೇಶದಲ್ಲೂ ಮಾಡ್ತಾರೆ, ಕಾಶಿಯಲ್ಲೂ ಮಾಡ್ತಾರೆ. ಇಲ್ಲಿ ನಮ್ಮಲ್ಲೂ ಹುಚ್ಚುತನ ಶುರು ಮಾಡೋರು ಇದ್ರು, ಯಾಕೆ ಇನ್ನೂ ಶುರು ಮಾಡಿಲ್ಲ. ಕಾವೇರಿಗೂ ಗಂಗಾ ಯಾತ್ರೆ ಏನು ಆರತಿ ಮಾಡ್ತೀವಿ ಅಂತ ಹೇಳಿ ಅದು ಮಾಡಬಾರ್ದು. ಯಾಕಂದ್ರೆ ಸಾವಿರಾರು ದೀಪಗಳು ಬಿಟ್ಬಿಡ್ತಾರೆ. ದೀಪ ಹಚ್ಚಿ ಆ ಎಣ್ಣೆ ಬತ್ತಿ ಎಲ್ಲ ಹಾಕಿ ಅವೆಲ್ಲ ಎಲೆ ದೀಪಗಳು, ಪೇಪರ್ ದೀಪಗಳೆಲ್ಲ, ಅದರಿಂದ ನದಿ ಪರಿಸರ ನೀರು ಕೆಡುತ್ತೆ, ಅದರಿಂದ ಜಲಚರಗಳಿಗೆ ತೊಂದರೆ ಆಗುತ್ತೆ. ಅದನ್ನ ನೋಡೋಕ್ಕೇನು ಸಾವಿರಾರು ಜನ ಸೇರ್ಕೊಂತಾರೆ. ಇಂತಹ ಮೂರ್ಖತನಗಳನ್ನ ಮಾಡಬಾರ್ದು. ಯಾಕಂದ್ರೆ ನೀನು ನೀರಿಗೆ ಆರತಿ ಮಾಡಬೇಡಪ್ಪ, ಗಂಗಾರತಿ ಮಾಡಬೇಡ. ಅದ್ರ ಬದಲು ಅಲ್ಲಿ ಮರಗಿಡ ಬೆಳೆಸು, ಗಂಗಾ ನದಿ ದಂಡೆಯಲ್ಲಿ ಮರಗಿಡ ಬೆಳೆಸು. ಅದರಿಂದ ಮಳೆ ನೀರು ಹಿಂಕೊಂಡು ನೀರಿನ ಆ ಏನು ಸೆಲೆ ಜಾಸ್ತಿ ಆಗುತ್ತೆ, ಆಮೇಲೆ ನೀರು ಶುದ್ಧ ಆಗುತ್ತೆ. ಮರಗಿಡಗಳನ್ನು ಬೆಳೆಸೋದು, ಅಥವಾ ಈ ಊರಿನ ಕೊಳೆ ಎಲ್ಲ ತಗೊಂಡೋಗಿ ಅದಕ್ಕೆ ಬಿಟ್ಬಿಡ್ತಾರಲ್ಲ. ಅರ್ಕಿ ಪೌಡಿ ಅಂತಿದೆ ಹರಿದ್ವಾರದಲ್ಲಿ, ನಾನು ನೋಡಿದ್ದೀನಿ, ಅಲ್ಲಿ ಹೋಗಿ ಬಂದಿದ್ದೀನಿ ನಾನು. ಅಲ್ಲಿ ಹರಿದ್ವಾರದ ಕೊಳೆ ಎಲ್ಲ ಅದಕ್ಕೆ ಕಳಿಸ್ತಾರೆ, ದುಡ್ಡು ಹೋಗಿತಾರೆ. ಎಷ್ಟೋ ಜನ ಅಲ್ಲಿ ದುಡ್ಡು ತಗೊಳಕ್ಕೆ ಮುಳುಗ್ತಾರಲ್ಲಿ. ಇಂಥದ್ದೆಲ್ಲ ಯಾಕೆ? ಇನ್ನೂ ಎಷ್ಟು ದಿವಸ ಹುಚ್ಚುತನ ಮಾಡೋದು? ಅದಕ್ಕೆ ಶರಣರ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ದೇವತೆಗಳನ್ನ ಬೈಬೇಡಿ. ಲಿಂಗಾಯತರು ಮಾಡತಕ್ಕಂಥ ತಪ್ಪೇನು ಅಂದರೆ ದೇವತೆಗಳನ್ನ ಬೈಯೋದು ತಪ್ಪು. ಅವ್ರವ್ರ ಪೂಜೆ ಮಾಡ್ಕೊಳ್ಳಿ, ಹಾಳಾಗಿ ಹೋಗ್ಲಿ. ಆದರೆ ನೀವು ಇಷ್ಟಲಿಂಗ ಪೂಜೆ ಎಲ್ಲಿ ಮಾಡ್ತಿದ್ದೀರಾ? ದೇವತೆಗಳನ್ನು ಬೈತಕ್ಕಂಥವ್ರು ಇಷ್ಟಲಿಂಗವನ್ನು ಅರ್ಥ ಮಾಡಿಕೊಂಡು, ಆ ಬೈಯವರೇ ಯಾರು ಪೂಜೆ ಮಾಡಲ್ಲ. ಯಾರ್ಯಾರು ಬೈತಾರೋ ಗುರುಗಳು ಅಂತ ಅನ್ನಿಸ್ಕೊಂಡಂಥವ್ರು ಅವರು ಇಷ್ಟಲಿಂಗ ಸಾಕ್ಷಾತ್ಕಾರ ಮಾಡ್ಕೊಂಡವ್ರು ಅಲ್ಲ. ಇಷ್ಟಲಿಂಗ ಸಾಕ್ಷಾತ್ಕಾರ ಮಾಡ್ಕೊಂಡು ಪ್ರಾಣಲಿಂಗ ಭಾವಲಿಂಗ ಪೂಜೆ ಮಾಡಿದ್ರೆ ಅವರು ದೇವರಿಗೆ, ಯಾವ ದೇವ್ರಿಗೂ ಬೈಯೋ ಅಗತ್ಯ ಇಲ್ಲ. ಅವರು ಈ ಬೇರೆ ವಚನಗಳನ್ನು ಅಧ್ಯಯನ ಮಾಡಿ ಅದನ್ನು ಹೇಳಕ್ಕೆ ಬೇಕಾದಷ್ಟು ಇದೆ, ಅಧ್ಯಯನ ಮಾಡಂಗಿಲ್ಲ. ಸುಮ್ಮನೆ ಉಪಯೋಗ ಇಲ್ಲದ್ದು ವಾದ ವಿವಾದ, ಆಮೇಲೆ ಇನ್ನೊಬ್ರಿಗೆ ನೋವು ಮಾಡಿ, ಯಾರಿಗೂ ಭಕ್ತರಿಗೆ ನೋವು ಮಾಡೋ ಅಗತ್ಯ ಇಲ್ಲ. ನಮ್ಮ ತತ್ವವನ್ನು ನಾವು ಹೇಳಿದ್ರೆ ಸಾಕಾಗಿದೆ. ಅದನ್ನೆಲ್ಲ ಗುರುಗಳು ಮಾಡಬೇಕು, ಎಲ್ಲ ಭಕ್ತರು ಮಾಡಬೇಕು. ಹೋಮ ಹವನ ಯಾಗ ಯಜ್ಞ ಹೊಸ ಮನೆ ಉದ್ಘಾಟನೆ ಮಾಡಿಸ್ಬೇಡಿ, ಲಿಂಗಾಯತರಾದಂಥವ್ರು ಮಾಡಿಸೋ ಅಗತ್ಯ ಇಲ್ಲ. ಆಮೇಲೆ ಗೋವನ್ನು ನುಗ್ಸೋದು, ಅದೇ ಯಾವ್ದಾರು ಅಜ್ಜಿನ ತಾಯಿನೋ ಯಾರಿಗೋ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿದ್ರೆ ಅದು ಗೋವಿಗಿಂತ ಹೆಚ್ಚು ಪುಣ್ಯ ಬರ್ತದೆ. ಆಕೆಗೆ ಸಂತೋಷ ಆಗುತ್ತೆ ಅಜ್ಜಿಗೆ. ಅದು ಬಿಟ್ಬಿಟ್ಟು ಟೈಲ್ಸ್ ಹಾಕ್ಸಿರ್ತಾರೆ. ಹಿಂದಿನ ಕಾಲದಲ್ಲಿ ಸಗಣಿ ಸಾರಿಸ್ತಿದ್ರು, ಗೋವು ಹೋಗ್ತಿತ್ತು ಸುಲಭವಾಗಿ. ಈಗೆಲ್ಲ ಟೈಲ್ಸ್ ಹಾಕ್ಸಿರ್ತಾರೆ, ಪಾಪ ಅದಕ್ಕೆ ಕಾಲು ಜಾರ್ತಿರುತ್ತೆ, ಅದು ಹೋಗಲ್ಲ. ಅದಕ್ಕೆ ಒಬ್ಬ ನೂಗ್ತಿರ್ತಾನೆ, ಒಬ್ಬ ಎಳಿತಿರ್ತಾನೆ. ಆ ಬೈಕ್ ಅದು ಸಗಣಿ ಗಂಜಲ ಹಾಕ್ಬಿಡುತ್ತೆ. ಅದಕ್ಕೇನು ಇವ್ರಿಗೆ ಖುಷಿ, ಸಂಪತ್ತು ಬರುತ್ತಂತೆ. ಎಂಥ ಹುಚ್ಚತನ, ಮೂರ್ಖತನಪ್ಪ. ಹಾಲು ಉಕ್ಕಿದ್ರೆ ಲಕ್ಷ್ಮಿ ಹಂಗೆ ಹಣ ಉಕ್ಕದಾಗಿದ್ರೆ ದಿವಸ ಕೆಲವ್ರ ಮನೆಗೆ ಮರ್ತ್ರೆ ಹಾಲು ಉಕ್ಕೇ ಬಿಡ್ತದೆ. ಒಲೆ ಮೇಲೆ ಇಟ್ಟು ಮರ್ತ್ರೆ ಹಾಲು ಉಕ್ಕುತ್ತೆ, ಹಂಗೆ ಲಕ್ಷ್ಮಿ ಬಂದ್ಬಿಡ್ತಾಳ? ಸಾಧ್ಯ ಇಲ್ಲ. ಅಂತ ಮೂರ್ಖತನಗಳನ್ನು ಮಾಡಬೇಡಿ. ಗುರುಲಿಂಗ ಜಂಗಮ ಪೂಜೆ ಬಸವಣ್ಣವ್ರ ಮಂತ್ರ ಪಠಣ ಮಾಡ್ರಿ. ಅದು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಮಾತಾಜಿ, 108 ಮಂತ್ರ ಪಠಣ. ಇನ್ಮೇಲೆ ನಾವು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಎಲ್ಲೇ ಪೂಜೆ ಕರೆದ್ರು ಕೂಡ ಗುರು ಲಿಂಗ ಜಂಗಮ ಪೂಜೆ, ಗುರು ಬಸವಣ್ಣನವ್ರ ಪೂಜೆ, ಇಷ್ಟಲಿಂಗ ಪೂಜೆ ಮತ್ತು ಜಂಗಮ ಪಾದ ಪೂಜೆ ಸಾಕು, ಬೇಕಾದಷ್ಟಾಯ್ತು. ಅದಕ್ಕಿಂತ ಶ್ರೇಷ್ಠವಾದ್ದು ನಿಮಗೆ ಇನ್ಯಾರು ಕೊಡೋಕ್ಕಾಗಲ್ಲ ಪ್ರಪಂಚದಲ್ಲಿ. ಅದನ್ನೇ ವೀರೇಶ್ವರ ಶರಣರು ಹೇಳಿದ್ರು. 40 ವಾಡದ ವೀರೇಶ್ವರ ಶರಣರು ಅಲ್ಲಿ ಪ್ರಾಣಿ ಬಲಿ ತಪ್ಸೋಕ್ಕೋಸ್ಕರನೇ 40 ವಾಡ ಬಿಟ್ಟು ಅದನ್ನು ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂತೇಳಿ ಸೊಲ್ಲಾಪುರಕ್ಕೆ ಸಿದ್ದರಾಮೇಶ್ವರರ ಸ್ಮರಣೆಯಲ್ಲಿ ಸೊಲ್ಲಾಪುರಕ್ಕೆ ಹೋಗ್ತಾರೆ. ಅವ್ರ ಮಗಳು ರುದ್ರಮ್ಮ ತಾಯಿಯವರು, ಅವರು ದೊಡ್ಡ ಶರಣೆ ಅಲ್ಲಿ ಸೊಲ್ಲಾಪುರದಲ್ಲಿ ಅವ್ರದ್ದು ಆಶ್ರಮ ಇದೆ, ಮಠ ಇದೆ ರುದ್ರಮ್ಮ ತಾಯಿಯವ್ರದ್ದು. ಹೀಗೆ ಶರಣರ ಬದುಕನ್ನು ಅರ್ಥ ಮಾಡ್ಕೊಳ್ಳಿ. ಶರಣರ ಬದುಕನ್ನು ಅರ್ಥ ಮಾಡಿಕೊಂಡು ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಹೇಳಿದ್ರೆ ಬೇರೆ ದೇವತೆಗಳನ್ನು ಬೈಯೋ ಅಗತ್ಯನೇ ಇಲ್ಲ. ಅವ್ರು ಏನಾರ ಪೂಜೆ ಮಾಡ್ಕೊಳ್ಳಿ, ಅವ್ರು ಹೆಂಗಾರು ಮಾಡ್ಕೊಳ್ಳಿ. ಆಮೇಲೆ ಇವತ್ತು ಪ್ರಜಾಪ್ರಭುತ್ವದ ಯುಗ ಇದು. ಅದರಲ್ಲಿ ಲಕ್ಷ್ಮಿಯನ್ನ ಇಂಗ್ಲೀಷಲ್ಲೆಲ್ಲ ಬೈಯೋದು, ಆಮೇಲೆ ಅದೇನು, ಆಮೇಲೆ ಅವತಾರ ಪುರುಷರನ್ನ, ರಾಮಕೃಷ್ಣನ ಅವತಾರ ಪುರುಷರಂತ ಅವ್ರು ಮಾಡ್ಕೊಂಡಿದ್ದಾರೆ ರಾಜರು. ಅವರಿಬ್ರು
ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಮನಂತೂ ಮರ್ಯಾದಾ ಪುರುಷೋತ್ತಮ, ಅವರನ್ನ ನೀವು ಖಂಡಿಸೋ ಅಗತ್ಯ ಇಲ್ಲ. ಬಸವಣ್ಣವ್ರಿಗೆ ಆ ಶಕ್ತಿ ಇತ್ತು, ಆ ಭಕ್ತಿ ಇತ್ತು. ಅವರು ಒಂದು ಹೊಸ ಸಮಾಜವನ್ನು ಕಟ್ತಿದ್ರು. ಅವರು ಕೂಡ ಕೆಟ್ಟದಾಗಿ ಕೆಟ್ಟ ಮಾತುಗಳಲ್ಲೆಲ್ಲೂ ಖಂಡಿಸಿಲ್ಲ. ಅವಾಚ್ಯ ಶಬ್ದಗಳಲ್ಲೆಲ್ಲೂ ರಾಮನ್ನಾಗ್ಲಿ ಕೃಷ್ಣನಾಗ್ಲಿ ಬಸವಣ್ಣನವ್ರು ಅವಾಚ್ಯ ಶಬ್ದ ಬಳಸೋದೇ ಇಲ್ಲ. ಅವರು ಹೇಳ್ತಾರೆ, ಅವರೆಲ್ಲ ಯೋನಿಜರಪ್ಪ, ಪರಮಾತ್ಮ ಅಯೋನಿಜ ಅನ್ನುವ ಮಾತನ್ನು ಹೇಳ್ತಾರೆ. ಸರಿ ಇದೆ ಅದು. ನೀವು ಆ ಥರ ಹೇಳಿ, ಅದು ಬಿಟ್ಬಿಟ್ಟು ಅವ್ರದ್ದು ಏನೇನೋ ಬೈಯೋದು, ಗಣಪತಿಗೆ ವೀರಭದ್ರಂಗೆ ಕೆಟ್ಟದಾಗಿ ಬೈಯೋದು, ಇವೆಲ್ಲ ಮತ್ತು ಕಲಬುರ್ಗಿ ಮತ್ತು ಕೊಲೆ ಇದಕ್ಕೆ ಆಗಿದ್ದು, ಗೊತ್ತಾಯ್ತಲ್ವ? ಆದ್ದರಿಂದ ನೀವು ಯಾವ ಕಾರಣಕ್ಕೂ ಕೂಡ ನೀವು ಅವರ ಭಾವನೆಗಳಿಗೆ ಚ್ಯುತಿ ತರಬೇಡಿ. 21ನೇ ಶತಮಾನ ಇದು. ಸಂವಿಧಾನದಲ್ಲಿ ಅವ್ರಿಗೂ ಕೂಡ ಅವ್ರ ಪೂಜೆ, ಅವ್ರ ದೇವರ ಪೂಜೆ ಮಾಡೋ ಹಕ್ಕಿದೆ. ನಿಮ್ದನ್ನು ನೀವು ಹೇಳಿ, ಬೇಕಾದಷ್ಟು ಒಂದು ಜನ್ಮಕ್ಕೆ ಮುಗಿಲಾರದಷ್ಟು ವಚನ ಸಾಹಿತ್ಯ ಕೊಟ್ಟು ಹೋಗಿದ್ದಾರೆ ನಮಗೆ. ಯಾಕೆ ಇನ್ನೊಬ್ಬರಿಗೆ ನಾವು ಇನ್ನೊಬ್ಬರ ದೇವತೆಗಳನ್ನು ಪ್ರಸ್ತಾಪ ಮಾಡೋದು? ಅದನ್ನು ತತ್ವಜ್ಞಾನ ದೃಷ್ಟಿಯಿಂದ ನಾವು ಒಂದು ಸಾರಿ ಹೇಳಿ ನಮ್ಮವ್ರಿಗೆ ತಿಳುವಳಿಕೆ ಹೇಳ್ಬೋದೇ ಹೊರತು ಅವ್ರಿಗೆ ಮನಸ್ಸಿಗೆ ನೋವಾಗೋ ಹಾಗೆ ಯಾರೂ ಕೂಡ ಖಂಡಿಸುವ ಅಗತ್ಯವಿಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.